ನಮಸ್ತೆ ಎಲ್ಲರಿಗೂ. ಯಾರಾದರೂ ಹೊಸಬರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿದವ್ರು ಹಂಗೆ ಲೈಕ್ ಕೊಟ್ಟರೆ ನಮಗೆ ಇನ್ನೂ ಖುಷಿಯಾಗುತ್ತೆ. ಆಮೇಲೆ ವಿಡಿಯೋಗಳಿಂದ ಸ್ವಲ್ಪನಾದ್ರು ಉಪಯೋಗ ಇದೆ ಅಂತ ನಿಮ್ಗೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ನೋಡಿ, ಇದು ನನ್ನ ಗಾರ್ಡನ್ ಹಳೆಯ ವಿಡಿಯೋ. ಅದನ್ನು ನಾನು ಸ್ವಲ್ಪ ಮೇಲೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗಿರೋ ಗಾರ್ಡನ್ಗೆ ಬರ್ರಿ ಹೋಗೋಣ. ಇದು ನಾನು ಇವಾಗ ಜಾಸ್ತಿ ಕೆಲಸ ಮಾಡ್ತಾಯಿಲ್ಲ, ಬೆಳಗ್ಗೆ ಹೊತ್ತು ಹೋಗಿರ್ತಾ ಇಲ್ಲ ಅಂತ ಹೇಳಿದ್ನಲ್ವ. ಆದರೆ ಹೂವು ಕೀಳೋಕ್ಕೆ ಮಾತ್ರ ಹೋಗ್ತೀನಿ ನಾನೇ. ಆ ಹೂವು ಕೀಳೋವಾಗ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬಿಸಿಲು ತುಂಬ ಇದೆ. ಮೊನ್ನೆ ತಾನೇ ನಾನು ಹುಷಾರಿಲ್ಲದೆ ಎದ್ದಿರೋದ್ರಿಂದ ನಾನು ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಬಿಸಿಲಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾಯಿಲ್ಲ. ಅದು ಅಲ್ಲದೆ ಒಂದು ರೌಂಡ್ ಗಾರ್ಡನೆಲ್ಲ ಪೂರ್ತಿ ಕ್ಲೀನ್ ಮಾಡಿರೋದು ನಿಮಗೆ ಶೇರ್ ಮಾಡಿದ್ದೀನಿ. ಇವಾಗ ಅಷ್ಟೇನು ಕೆಲಸ ಇರೋಲ್ಲ. ಯಾವಾಗಾದ್ರೂ ಸಾಯಂಕಾಲದತ್ತು ಹೋದರೆ ಸ್ವಲ್ಪ ಕಣ್ಣಿಗೆ ಸಿಕ್ಕಿದ್ದೆಲ್ಲ ಸ್ವಲ್ಪ ವೇಸ್ಟ್ ಬೆಳೆದಿದ್ದರೂ ಕೈಯಿಂದನೇ ತೆಗೆದಾಕ್ತೀನಿ. ಅದು ಬಿಟ್ಟರೆ ಇನ್ನೇನು ಕೆಲಸ ಮಾಡ್ತಾಯಿಲ್ಲ. ಮಲ್ಲಿಗೆ ಗಿಡನೂ ಅಷ್ಟೇ, ರಾತ್ರಿ ಹೊತ್ತು ಹೋದಾಗ ಒಂಚೂರು ಹಂಗೆ ಸ್ವಲ್ಪ ಮಣಕೋದು. ಯಾಕೆಂದರೆ ದಿನ ನೀರು ಹಾಕಿದಾಗ ಸ್ವಲ್ಪ ಮೇಲೆ ಗಟ್ಟಿಯಾಗಿರೋವು ನೋಡಿರ್ತೀವಲ್ವ ಪಾಟ್ಗಳು, ಅವನ್ನ ಒಂಚೂರು ಲೂಸ್ ಮಾಡ್ತೀನಿ ಅಷ್ಟೇ. ಇವಾಗ ಬೇಸಿಗೆಗಾಲದಲ್ಲಿ ಬೇಗನೆ 10-15 ದಿನಕ್ಕೇ ಮಣ್ಣು ಗಟ್ಟಿ ಆಗ್ಬಿಟ್ಟಿರುತ್ತೆ ನೀರು ಹಾಕ್ತಾ. ಆಮೇಲೆ ಬಿಸಿಲಲ್ಲಿ ನಾವು ಸಾಯಂಕಾಲಕ್ಕೆ ಹಾಕಿರೋ ನೀರು ಪೂರ್ತಿ ಒಣಗೋಗಿರುತ್ತೆ. ಆಮೇಲೆ ರಾತ್ರಿ ಹೊತ್ತು ಬಂದು ಸ್ವಲ್ಪ ಸ್ಪ್ರೇ ಮಾಡ್ತೀವಿ. ಗ್ರೀನ್ ನೆಟ್ಟು ಇನ್ನೂ ಕಟ್ಟೋಕ್ಕೆ ಆಗಿಲ್ಲ. ನಾನು ರೆಡಿ ಏನೋ ಮಾಡಿದ್ದೆ, ಆದರೆ ಕಟ್ಟೋದು ಆಗಲಿಲ್ಲ. ಅದು ಅಲ್ಲದೆ ಸ್ವಲ್ಪ ಅರ್ಧ ಲೇಟಾಗಿ ಬರುತ್ತೆ ಬಿಸಿಲು ಈ ಸೈಡು, ಇನ್ನೊಂದು ಅರ್ಧ ಆ ಸೈಡು ಲೇಟಾಗಿ ಹೋಗುತ್ತೆ. ಅದರಿಂದ ಗ್ರೀನ್ ನೆಟ್ಟು ಅವಶ್ಯಕತೆ ಇನ್ನೂ ಕಂಡಿಲ್ಲ. ಆಮೇಲೆ ಇದು ಒಂದು ಹೀರೆಕಾಯಿ ಗಿಡ ಹಾಕಿದ್ದೆ, ಬಂದಿದೆ. ಆಮೇಲೆ ಇದನ್ನೇನು ನೋಡಿಸಿದ್ದು ಒಂದು ದಿನದಲ್ಲಿ ಅದನ್ನು ಹಾರ್ವೆಸ್ಟ್ ಮಾಡಿ ನೋಡಿದ್ರೆ ಕಹಿ ಬಂತು. ಒಂದೊಂದು ಸರಿ ಇಷ್ಟು ವರ್ಷ ನಾನು ಹೀರೆಕಾಯಿ ಗಿಡದಲ್ಲಿ ಬೆಳೆಸಿದ್ರೂ ಕಹಿ ಬಂದಿರಲಿಲ್ಲ. ನೀವು ಅಂಗಡಿಯಿಂದ ತಂದಾಗೂ ವಿಷ ನೋಡಿ ಹೀರೆಕಾಯಿ ಹಚ್ತಿರಲ್ವ, ವಿಷ ಇರುತ್ತೆ ಒಂದೊಂದು. ಅದೇ ಥರ ಈ ಸರಿ ಬಿಟ್ಟಿರೋ ಹೀರೆಕಾಯಿ ಕಹಿ ಇತ್ತು. ಆ ಕಹಿ ಏನಾದ್ರು ಇನ್ನೊಂದು ಕಾಯಿ ಬಿಟ್ಟಾಗೂ ಇತ್ತು ಅಂದರೆ ಆ ಗಿಡ ಕಿತ್ತಾಕಬೇಕು. ಇನ್ನು ಆ ಗಿಡದಲ್ಲಿ ಬಿಡೋ ಕಾಯಿಗಳೆಲ್ಲ ಕಹಿನೇ ಇರುತ್ತೆ. ಅಲ್ಲಿಗೆ ಆ ಬೀಜನೇ ಸರಿ ಇರಲ್ಲ ಅಂತ ಅರ್ಥ. ತೊಂಡೆಕಾಯಿ ಬಳ್ಳಿನೂ ಚೆನ್ನಾಗಿ ಹಬ್ತಾ ಇದೆ. ಅದನ್ನು ಕಿತ್ತಾಕ್ಬಿಟ್ಟು ಹಂಗೆ ಏನಾದ್ರು ಕಹಿ ಇದ್ದರೆ ಆ ಹೀರೆಕಾಯಿ ಬಳ್ಳಿ ಕಿತ್ತಾಕಿ ಬೇರೆ ಇಡ್ತೀನಿ. 2-3 ಕಡೆ ಇಟ್ಟಿದ್ದೆ, ಬಂದಿಲ್ಲ. ಇದೊಂದು ಬಂದಿದೆ ನೋಡಿ. ಇವತ್ತು 2 ತೊಂಡೆಕಾಯಿ, ಒಂದು ಬೆಂಡೆಕಾಯಿ ಕೂಡ ಈ ಸರಿ ಸರಿಯಾಗಿ ಬಂದಿಲ್ಲ. ಎಲ್ಲ ಫ್ರೆಶ್ ಬೀಜ ಮಾಡ್ಕೊಂಡು ಇಟ್ಟಿದ್ರೂ ಬಂದಿಲ್ಲ. ಕನಕಾಂಬ್ರನೂ ತುಂಬ ಚೆನ್ನಾಗೇ ಬಿಡ್ತಾಯಿದೆ. ಇದು ಮಹೇಶ್ ತಂದು ಕೊಟ್ಟಿರೋದು, ಚೈನಾ ಕನಕಾಂಬ್ರ ಅಂತಾರೆ. ಇದು ಭಾಗ್ಯಮ್ಮವ್ರು ತಂದು ಕೊಟ್ಟಿದ್ರೆ 2 ಗಿಡ. ಇನ್ನೊಂದು ನನ್ನ ಹತ್ರ ಫಸ್ಟಿಂದನೂ ಇತ್ತು, ಒಂದೇ ಗಿಡ. ಒಟ್ಟು 3 ಗಿಡ ಇದೆ. ಅದು ನನ್ನ ಹತ್ರ ಇದ್ದಿದ್ದು ಕಟಿಂಗಿಂದ ಬರುತ್ತೆ, ಇವ್ರ ಹತ್ರ ಇದ್ದಿದ್ದು ಬೀಜದಿಂದ ಬರುತ್ತೆ. ಆಮೇಲೆ ಗುಲಾಬಿ ಗಿಡ ಅಷ್ಟು ಹೆಲ್ದಿ ಇಲ್ಲ, ನಾಟಿ ಒಂದೇ ಬಿಡುತ್ತೆ. ತುಪ್ರೀರೆಕಾಯಿ ದೊಡ್ಡವಾಗಿದ್ದಾವೆ, 2 ದಿನಕ್ಕೆ ಸಾಕು, ಕಿತ್ತಾಕ್ತೀವಿ. ಯಾಕೆಂದರೆ ಅದರ ಟಬ್ಬುಗಳು ನನಗೆ ಬೇಕು ಕೆಲಸಕ್ಕೆ. ಅದರಿಂದ ಯಾವ ಕೆಲಸ ಏನು ಅಂತ ಮುಂದೆ ಬರೋ ವಿಡಿಯೋಗಳಾಗಿ ತೋರಿಸ್ತೀನಿ. ಇವಾಗ ಆ ಟಬ್ಗಳು ಖಾಲಿ ಮಾಡ್ಕೋಬೇಕು. ಅರಿಶಿನ ತೆಗೆದಾಗಿಂದ ಅದರಲ್ಲಿ ಬೇರೆ ತರಕಾರಿ ಎಲ್ಲ ಬೆಳೆದು ಇವಾಗ ಆ ಮಣ್ಣಲ್ಲಿ ನಾವು ಬೇರೆಯೇ ಹಾಕ್ಕೋಬೋದು. ಆದರೆ ಇವಾಗ ಜಾಸ್ತಿನೇ ಕಾಯಿ ಬಿಡುತ್ತೆ. ಆ ಕಾಯಿ ನೋಡ್ಕೊಂಡು ಹೋದರೆ ನಮ್ಮ ಕೆಲಸ ಆಗೋಲ್ಲ. ಇಲ್ಲಿ ನಾನು ಸಿಂಗಲ್ ಪೇಟಲ್ಲಿದು ಪರ್ಪಲ್ಲು, ಇದು ಸ್ವಲ್ಪ ಇಲ್ಲಿಟ್ಟಿದ್ದೆ ನೋಡಿ. ಶಂಖಪುಷ್ಪ ಎಲ್ಲ ಆಯಿಲ್ ಕ್ಯಾನು 10 ಲೀಟ್ರ್ ಆಯಿಲ್ ಕ್ಯಾನಲ್ಲಿ ಇಟ್ಟಿದ್ನಲ್ಲ, ಅವು ಚೆನ್ನಾಗಿ ಹಬ್ಬಿದ್ದಾವೆ. ಡಬಲ್ ಪೆಟಲ್ ವೈಟು, ಡಬಲ್ ಪೆಟಲ್ಲು ಇದು ಬ್ಲೂ ಇಲ್ಲ. ಅದು ಹಾಕಿದ್ದೀನಿ ಬೀಜ, ನೋಡಬೇಕು. ಹೂವು ಬಿಟ್ಟ ಮೇಲೆ ನಾನು ಇಲ್ಲಿ ಶಿಫ್ಟ್ ಮಾಡ್ತೀನಿ. ಈ ಲೈನೆಲ್ಲ ಬರೀ ಶಂಖಪುಷ್ಪ, ಮುಂದುಗಡೆ ಬೇರೆ ಟಬ್ಗಳು ಇಡೋಣ ಅಂದ್ಕೊಂಡಿದ್ದೀನಿ. ಈ ಥರ ಪ್ಲ್ಯಾನ್ ಮಾಡಿ ಇಡ್ತಾಯಿದ್ದೀನಿ. ಮಲ್ಲಿಗೆ ಗಿಡನೂ ಅದೇ ಥರ ಇಟ್ಟೆ. ನಾನು ಪಾಟ್ ನೋಡಿ ಇಟ್ಟೆ, ಗಿಡಗಳು ನೋಡಿ ಇಡಲಿಲ್ಲ. ಇವಾಗ ಅವು ಬಳ್ಳಿ ಥರ ಇರೋವು ಆ ಸೈಡು ಕಟ್ಟೋಕ್ಕೂ ಕಷ್ಟ, ಆಮೇಲೆ ಹೂ ಬಿಡಿಸ್ಕೊಳ್ಳೋಕ್ಕೂ ಕಷ್ಟ. ನೋಡಬೇಕು, ಈ ವರ್ಷ ಅದೇ ಥರ ನೆಡ್ತೀನಿ. ಆಮೇಲೆ ನಿಕ್ಕಿದ್ದು ಆಮೇಲೆ ನಾನು ಸ್ವಲ್ಪ ಮಲ್ಲಿಗೆ ಗಿಡದಲ್ಲಿ ಇವಾಗ ಸ್ವಲ್ಪ ಒಂದೊಂದರಲ್ಲಿ ಮೊಗ್ಗಾಗ್ತಾ ಇದ್ದಾವೆ, ಒಂದೊಂದರಲ್ಲಿ ಹೂವು ಬಿಟ್ಟಿದ್ದಾವೆ. ಈ ಥರ ನಾನು ಸ್ವಲ್ಪ ಲೇಟಾಗಿ ಮಾಡಿರೋದ್ರಿಂದ ಗಾರ್ಡನಲ್ಲಿ ಸ್ವಲ್ಪ ಲೇಟಾಗೇ ಹೂವು ಬಿಡ್ತಾ ಇದ್ದಾವೆ. ಇವಾಗ ಸ್ಟಾರ್ಟ್ ಆಗಿದ್ದಾವೆ. ವಿರಜಾಜಿ ಅಂತೂ ಇನ್ನು ಇವಾಗ ಸ್ಟಾರ್ಟ್ ಆಗಿದ್ದಾವೆ. ಅವು ತುಂಬ ಚೆನ್ನಾಗಿ ಬಿಡ್ತವೆ ಎಲ್ಲಕ್ಕಿಂತ. ದುಡ್ಡು ಮೊಗ್ಗು ಮದರ್ ಪ್ಲ್ಯಾಂಟ್ ಯಾಕೋ ಇದಾಯಿತು. ನಾನು ಪ್ರೂನಿಂಗ್ ಮಾಡಿದರೆ ಚೆನ್ನಾಗಿರೋದು ಅನ್ನಿಸ್ತಾ ಇತ್ತು ಇವಾಗ. ನೆಕ್ಸ್ಟ್ ಅದು ಹೂವು ಎಲ್ಲ ಖಾಲಿ ಆದಮೇಲೆ ನೋಡ್ತೀನಿ. ಈ ವರ್ಷವೇ ಪ್ರೂನಿಂಗ್ ಮಾಡ್ತೀನಿ. ಚಿಗುರಿದ್ರೆ ಚಿಗುರಲಿ, ಬರೋ ವರ್ಷಕ್ಕೆ ಬ್ರಾಂಚಸ್ ಬೆಳಿಬೋದು ಅನ್ನೋ ಇದಕ್ಕೆ. ಆಮೇಲೆ ಇಲ್ಲಿ ಸಾಮಂತಿಗೆ ಗಿಡದಲ್ಲಿ ಮೆಣಸಿನ್ಕಾಯಿ ಸಸಿ ಹಾಕಿದ್ನಲ್ವ, ಬಜ್ಜಿ ಮೆಣಸಿನ್ಕಾಯಿ ಅಂತ 4 ಅಥವಾ 5 ಗಿಡ ಇದ್ದಾವೆ. ಅದರಿಂದನೇ ಸುಮಾರು ಸಿಗುತ್ತೆ. 3 ದಿನ 4 ದಿನಕ್ಕೆ ಒಂದು ಸರಿ ಈ ಥರ ಕಾಯಿ ಕೀಳ್ತಾ ಇರ್ತೀನಿ ಇದರಲ್ಲಿ.
ಈ ಥರ ನಮಗೂ ಮೆಣಸಿನ್ಕಾಯಿ ಕೂಡ ಅಂದರೆ ಇವಾಗ ಬೇಸಿಗೆಗಾಲದಲ್ಲೇ ಮೆಣಸಿನ್ಕಾಯಿ ಗಿಡಗಳು ಚೆನ್ನಾಗಿರುತ್ತೆ. ಇನ್ನು ಬೇರೆ ಕಾಲದಲ್ಲಿ ಎಲೆಮುದ್ರ ರೋಗ ಜಾಸ್ತಿ ಅವಕ್ಕೆ. ಆಮೇಲೆ ಇವತ್ತಿಷ್ಟು ಹೂವು ಸಿಕ್ಕಿದೆ. ಆಮೇಲೆ ತುಪ್ರಿರೆಕಾಯಿನೂ ಕಿತ್ತಿದೆ, ನಿಮಗೆ ಹಾರ್ವೆಸ್ಟ್ ಮಾಡಿ ತೋರಿಸ್ಲಿಲ್ಲ. ಇಷ್ಟು ಇವತ್ತು ತುಪ್ರಿರೆಕಾಯಿ, ಮೆಣಸಿನ್ಕಾಯಿ, ಹೂವು ಸಿಕ್ಕಿದೆ. ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ಮಲ್ಬರಿ ಸಿಕ್ಕಿತ್ತು, ಮಕ್ಕಳು ತಿನ್ನಲಿ ಅಂತ ಕೆಳಗೆ ತಂದಿದ್ದೀನಿ. ಇಲ್ಲಾಂದರೆ ಮೇಲ್ಗಡೆ ನಾನೇ ಕಿತ್ತು ತಿಂತಾಯಿದ್ದೆ. ಈ ಸರಿ ನಮ್ಮ ತಂಗಿ ಮಗಳು ಬಂದಿದ್ದಾಳೆ, ಅವಳು ಹುಡುಗರು ಎಲ್ಲ ಟೇಸ್ಟ್ ನೋಡಲಿ ಅಂತ ತಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಬಿಟ್ಟಿತ್ತು ಹಣ್ಣು, ಇವಾಗೆಲ್ಲ ಖಾಲಿಯಾಗಿ ಇಷ್ಟೇ ಸಿಕ್ಕಿತ್ತು. ಇಷ್ಟು ಹೂವು, ಹಣ್ಣು, ತರಕಾರಿ ಎಲ್ಲ ಸಿಕ್ಕಿರೋದ್ರಿಂದ ನಮ್ಗೆ ಎಷ್ಟು ಖುಷಿ ಅನಿಸುತ್ತೆ. ಇದು ತಿರ್ಗಾ ಮಾರನೇ ದಿನ ಇದು 2 ಹೂವು ಬಿಟ್ಟಿತ್ತು. ನಾನು ಬಿಡು ದಿನ ವಿಡಿಯೋ ಹಾಕೋದು ಇದೇ ಕಾರಣ. ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇಲ್ವಲ್ಲ, ಅಲ್ಲಿ ಕೆಲಸನೂ ಏನಿರಲ್ಲ. ಅದರಿಂದ ನಾನು 2 ದಿನಕ್ಕೊಂದ್ಸರಿ ಒಂದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಹರಡಿದ್ವಲ್ಲ, 2ನೇ ದಿನವೂ ಹೂವು ಹರಡಿತ್ತು. ಒಂದೊಂದು ದಿನ ಜಾಸ್ತಿ ಇರುತ್ತೆ, ಒಂದೊಂದು ದಿನ ಕಮ್ಮಿ ಇರುತ್ತೆ, ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಇವಾಗ ಲಿಕ್ವಿಡ್ಗಳು ಕೊಟ್ಟು ಇವಾಗ ಗಿಡ ಚೇತರಿಸ್ಕೊಳ್ತಾ ಇದ್ದಾವೆ. ನಾನು ಇದನ್ನೆಲ್ಲ ಆರ್ಡ್ ಪ್ರೂನಿಂಗೇ ಮಾಡಿದ್ದೆ. ನೋಡಿರ್ಬೋದು ನೀವು. ಆರ್ಡ್ ಪ್ರೂನಿಂಗ್ ಮಾಡಿರೋದ್ರಿಂದ ಚಿಗುರು ಬಿಟ್ಟು ಹೂವು ಬಿಡೋಕ್ಕೆ ತುಂಬ ಲೇಟ್ ಆಗ್ತಾಯಿದೆ. ಒಂದೊಂದು ಗಿಡ ಇನ್ನೂ ಯಾವ ಕಲರು ಅಂತಲೇ ಗೊತ್ತಾಗಿಲ್ಲ. ಅದಕ್ಕೊಂದು ಬೇರೆ ಏನಾದ್ರು ಮಾಡಬೇಕು ಹೂವು ಬಿಡೋಕ್ಕೆ. ಹೂವು ಬಿಡದೇ ಇರೋ ಗಿಡಗಳು ಹೂವು ಬಿಡೋಕ್ಕೆ ಏನು ಮಾಡಬೇಕು ಅಂತ ನಾನು ನೆಕ್ಸ್ಟು ಮಾಡಿದಾಗ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ವಿಡಿಯೋ ಪೂರ್ತಿ ನೋಡಿ. ನೀವು ಸ್ಕಿಪ್ ಮಾಡಿ ನೋಡಿದರೆ ನಾನು ಹೇಳೋ ಮಧ್ಯ ಟಿಪ್ಸು ನಿಮಗೆ ಅರ್ಥ ಆಗೋಲ್ಲ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಯಾಕೆಂದರೆ ನನ್ನದು ಗಾರ್ಡನ್ ವಿಡಿಯೋದಲ್ಲಿ ನಾನು ನೋಡಿಸ್ಕೊಂಡು ನಿಮಗೆ ಎಷ್ಟೋ ಟಿಪ್ಸು ಹೇಳಿರ್ತೀನಲ್ವ, ಅದರಿಂದ. ಆಮೇಲೆ ನೋಡಿ, ಇದು 4-5 ಹೂವು ಅರಳಿದೆ, ಸೌಭಾಗ್ಯ ಅವ್ರು ತಂದು ಕೊಟ್ಟಿದ್ದು. ನಾಟಿವಂತೂ ಒಂದಲ್ಲ ಒಂದು ಅರಳ್ತಾನೇ ಇದ್ದಾವೆ. ಪ್ರೂನ್ ಮಾಡಿದಾಗ ಮಾತ್ರ ಒಂದು ವಾರ 10 ದಿನ ಹೂವು ಇರಲಿಲ್ಲ ಅದರಲ್ಲಿ. ಅವತ್ತೂ ನೋಡಿ ಇಷ್ಟು ಮಲ್ಲಿಗೆ ಹೂವು ಸಿಕ್ಕಿದೆ. ಕನಕಾಂಬರ ಹೂವು ಒಂಚೂರು ಕೀಳಬೇಕು. ಇವಿಷ್ಟು ಕಿತ್ಬಿಟ್ಟು ತೋರಿಸ್ತೀನಿ ನಿಮಗೆ. ಯಾಕೆಂದರೆ ಕನಕಾಂಬರ ಹೂವು ಕೀಳೋದೇ ಸ್ವಲ್ಪ ಲೇಟ್ ಆಗುತ್ತೆ. ಅದು ಬೇರೆ ಈ ಕಡೆ ನೆರಳಿರುತ್ತೆ, ಪರವಾಗಿಲ್ಲ. ಆ ಕಡೆ ಮಲ್ಲಿಗೆ ಗಿಡ 9:30ಗೆ ಬಿಸಿಲಿರುತ್ತೆ, ಕೀಳೋಕ್ಕೆ ಕಷ್ಟ ಆಗುತ್ತೆ. ಇವಾಗ ನಾನು ದಾಸವಾಳ ಲಾಸ್ಟಿಗೆ ಬರ್ತೀನಿ. ಈ ಕಡೆ ಬಿಸಿಲಿರುತ್ತೆ, ಬೇಗ ದಾಸವಾಳ ಕಿತ್ಕೊಂಡು ಹೊರ್ಟೋಗ್ತೀನಿ. ಯಾವತ್ತೂ ಇಲ್ಲ ಬೆಂಗಳೂರಲ್ಲಿ ಇಷ್ಟೊಂದು ಬಿಸಿಲು. ಒಂದು ಸ್ವಲ್ಪ ಹೊತ್ತು ಮೇಲೆ ಹೋಗಿ ಬರೋದಕ್ಕೇ ತಲೆ ಕೂದಲೆಲ್ಲ ನೆಂದೋಗಿರುತ್ತೆ ಬೆವ್ರಿಗೆ. ಆ ಥರ ಆಗಿರುತ್ತೆ. ಬೈತಾರೆ ಮನೆಯಲ್ಲಿ, ಮೇಲ್ಗಡೆ ಹೋಗಬೇಡಿ ಬಿಸಿಲಲ್ಲಿ ಅಂತ. ನಮ್ಮ ಕೈಲೇ ತಡೆಯೋಕ್ಕಾಗಲ್ಲ ಅಂತ. ಅದರಿಂದ ನಾನು ಜಾಸ್ತಿ ಹೋಗೋಲ್ಲ. ಏನಾದ್ರು ಇಂಪಾರ್ಟೆಂಟ್ ಕೆಲಸ ಹೂವು ಕೀಳೋಕ್ಕೆ ಇಷ್ಟಕ್ಕೆ ಮಾತ್ರನೇ ಹೋಗೋದು. ಆ ಥರ ಹೂವು ದೊಡ್ಡದಾಗಿದ್ದರೆ ಫೋಟೋ ಗಿಡಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ದೊಡ್ಡವೆಲ್ಲ ನಾನು ಇವೇ ತಂದಿರೋದು, ಇನ್ಯಾವೆಲ್ಲ ನಾಟಿವು. ಆಮೇಲೆ ಇನ್ನೂ ಬೇರೆ ಕಲರ್ ಇದ್ದಾವೆ. ತುಂಬ ದಿನ ಆಯಿತು ಅರಳೇ ಇಲ್ಲ ಅವು. ಯಾಕೆಂದರೆ ನಮ್ಮದು ಗಾರ್ಡನ್ ಶಿಫ್ಟಾಗಿ ಕೆಲಸ ಮುಗಿದು ಶಿಫ್ಟ್ ಆದಮೇಲೆ ಆ ಹೂವಿನ ಕಲರ್ಗಳೇ ನನಗಿನ್ನೂ. ಆಮೇಲೆ ಒಂದು 4-5 ಗಿಡ ಹೋಯ್ತು ಅಂತ ಹೇಳಿದ್ನಲ್ವ, ಅದರಲ್ಲೂ ಸುಮಾರು ಆರೆಂಜ್ ಹೋಗಿದೆ, ಕನಕಾಂಬರ ಕಲರು, ಪಿಂಕ್ ಕಲರು, ಎಷ್ಟೊಂದು ಕಲರ್ ಹೋಗಿದ್ದಾವೆ ಅದರಲ್ಲಿ. ಇನ್ನೂ ಯಾವ್ಯಾವ ಹೋಗಿದ್ದಾವೋ ನಾನು ಎಲ್ಲ ಗಿಡ ಹೂವು ಬಿಟ್ಟಾಗ ನನಗೆ ಐಡೆಂಟಿ ಆಗುತ್ತೆ. ಯಾಕೆಂದರೆ ನನ್ನ ಗಾರ್ಡನಲ್ಲಿ ಎಷ್ಟು ಥರ ಕಲರ್ ಹೂವು ಇತ್ತು ಅಂತ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನಿಮಗೂ ಆ ಥರ ನೋಡಬೇಕು ಅನಿಸಿದರೆ ಹಳೇ ಗಾರ್ಡನಲ್ಲಿ ನಾನು ಹಳೇ ವಿಡಿಯೋಗಳಲ್ಲಿ ನಾನು ಅವನ್ನೆಲ್ಲ ಶೇರ್ ಮಾಡಿದ್ದೀನಿ. ಹೂವು ಎಲ್ಲ ಎಷ್ಟು ಥರ ಹೂವು ಇದ್ವು ಅಂದೋ. ಆವಾಗಿನ್ನೂ ನಾವು ಸುತ್ತ ಕಾಂಪೌಂಡ್ ಏನು ಹಾಕ್ತಿರ್ಲಿಲ್ಲ, ಸುತ್ತ ಬರೀ ದಾಸವಾಳನೇ ಇಟ್ಟಿದ್ದ. ಆವಾಗ ಅಳಿಲಿನ ಕಾಟನೂ ಇರಲಿಲ್ಲ ನನಗೆ. ದಾಸವಾಳ ತುಂಬ ಚೆನ್ನಾಗಿ ಬಿಡ್ತಾಯಿದ್ವು. ಅಳಿಲಿನ ಕಾಟ ಶುರುವಾದ ಮೇಲೆ ನಾನು ಗಿಡಗಳು ಅಲ್ಲಿ ಇಲ್ಲಿ ಒಂಥರ ಇದು ಕರೆಕ್ಟಾಗಿ ಲೈನ್ ಇಲ್ಲದೇ ಇಡಬೇಕಾಯ್ತು. ಯಾಕೆಂದರೆ ಎಲ್ಲಿ ಅಳಿಲು ಬರಲ್ವೋ ಅಲ್ಲಿ ನೋಡಿ ಇಟ್ಕೊಂಡು ಇವಾಗ ದಾಸವಾಳ ಕಾಪಾಡ್ಕೊತಾ ಇದ್ದೀನಿ. ಅಲ್ಲಿ ಇರೋದ್ರಿಂದ ಅಲ್ಲಿ ಬರೋಕ್ಕೆ ಬಿಡಲ್ಲ ಅವು. ಆದ್ರೂ ಒಂದೊಂದು ಸರಿ ಯಾವಾಗಾರು 1-2 ಕಚ್ಚಿರುತ್ತೆ, ತುಂಬ ಏನಿಲ್ಲ. ಇದು ನೋಡಿ ಒಂದೊಂದು ಸರಿ ಈ ಥರ ಬಿಡುತ್ತೆ. ಈ ಹೂವು ನೋಡಿ ನಾನು ತರಿಸಿದ್ದು ಆನ್ಲೈನಿಂದ. ನೋಡಿದರೆ ಒಂದೊಂದು ಸರಿ ಈ ಥರ ಬಿಡುತ್ತೆ, ಒಂದೊಂದು ಸರಿ ಸರಿಯಾಗಿ ಬಿಡೋದೇ ಇಲ್ಲ. ಆನ್ಲೈನಿಂದ ದಾಸವಾಳ ನನಗೆ ತಂದರೆ ಅಷ್ಟು ಚೆನ್ನಾಗಿ ಅಂತ ಅನಿಸ್ಲಿಲ್ಲ. ಇವತ್ತು ನೋಡಿ ಡಬಲ್ ಪೇಟಲ್ಲು ನಂದಿ ಬಟ್ಲು ಹೂವು ಕಟಿಂಗಿಂದ ಬೆಳೆಸಿದ್ದು. ಇಷ್ಟು ಹೂವು ಸಿಕ್ಕಿದೆ. ಇದು ಬಿಸಿಲು ಬಂದ ಮೇಲೆ ಜಾಸ್ತಿ ಗಿಡಗಳೆಲ್ಲ ಡಲ್ಲಾಗಿದ್ವಲ್ವ, ಇವಾಗ ಚೇತರಿಸ್ಕೊಳ್ತಾ ಇದೆ. ಯಾಕೆಂದರೆ ಸಾಯಂಕಾಲದ ಅದೆಷ್ಟೋ ಹೊತ್ತಾಗಿರಲಿ ನಮ್ಮ ಅಳಿಯ ಬಂದು ನೀರು ಸ್ಪ್ರೇ ಮಾಡೇ ಮಲಗ್ತಾರೆ. ಅದರಿಂದ ಗಾರ್ಡನಲ್ಲಿ ಹಚ್ಚ ಹಸಿರಾಗಿದ್ದಾವೆ ಎಲ್ಲವೂ. ಇದೇ ಕಾರಣ, ಇಷ್ಟು ಬಿಸಿಲಲ್ಲೂ ಗಾರ್ಡನ್ ಗಿಡಗಳು ಇಷ್ಟು ಚೆನ್ನಾಗಿದ್ದಾವೆ ಅನ್ನೋದಕ್ಕೆ. ನಾವು ಸಾಯಂಕಾಲ ಬಂದು ನೀರು ಹಾಕೋದು ಅಲ್ಲದೇ, ನೀರು ಹಾಕಿದ್ರೂ ನೀವು ಸ್ಪ್ರೇ ಮಾಡಿ, ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ
ಅವಕ್ಕೊಂಥರ ನಾವು ಯಾವಾಗ ಬಿಸಿಲಿಗೆ ಹೋಗಿ ಬಂದಾಗ ನೀರು ಕುಡಿಯೋದು ಜ್ಯೂಸ್ ಕುಡಿಯೋದು ಮಾಡ್ತೀವಿ, ಎಷ್ಟು ಹಾಯ್ ಅನಿಸುತ್ತೋ ಹಂಗಾಗುತ್ತೆ. ಮೆಣಸಿನ ಗಿಡನೂ ಸೆಟ್ಟಾಗಿದ್ದಾವೆ. ನಮಸ್ತೆ.